ನಾವು ಇಂಡಿಯನ್ಸ್ ಪ್ಲಾನಿಂಗ್ ವಿಚಾರದಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಜನ. ನಾವು ಗೋಲ್ಸ್ ಗಾಗಿ ಇನ್ವೆಸ್ಟ್ ಮಾಡ್ತೀವಿ, ಆದ್ರೆ ಲೈಫ್ ಗಾಗಿ ಇನ್ಕಮ್ ಪ್ಲಾನ್ ಮಾಡಲ್ಲ. ಲೈಫ್ ಅನ್ಪ್ರೆಡಿಕ್ಟಬಲ್ ಆಗಿರ್ಬೋದು, ಆದ್ರೆ ಇನ್ಕಮ್ ಸಿಸ್ಟಮ್ ಕೂಡ ಪ್ರೆಡಿಕ್ಟಬಲ್ ಆಗಿರ್ಬೇಕು. ಒಂದು ಪ್ರಶ್ನೆ ಕೇಳ, ನೆಕ್ಸ್ಟ್ ಮಂತ್ ಇಂದ ನಿಮ್ಗೆ ಅಡಿಷನಲ್ ಅಮೌಂಟ್ ಸಿಗೋಕೆ ಶುರುವಾದ್ರೆ ನಿಮ್ಮ ಖರ್ಚಿನ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗುತ್ತಾ? ಈಗ ಇನ್ನೊಂದು ಟ್ವಿಸ್ಟ್, ಈ ಪ್ರಶ್ನೆ ಕೇವಲ ಜಾಬ್ ಮಾಡೋರಿಗೆ ಮಾತ್ರ ಅಲ್ಲ, ಬಿಸ್ನೆಸ್ ಪರ್ಸನ್ ಆಗಿರ್ಲಿ, ಫ್ರೀಲಾನ್ಸರ್ ಆಗಿರ್ಲಿ, ರಿಟೈರ್ಡ್ ಆಗಿರ್ಲಿ, ಎಲ್ಲರಿಗೂ ಇದೆ. ಯಾಕಂದ್ರೆ ಲೈಫ್ ನಲ್ಲಿ ಗೋಲ್ಸ್ ಬೇರೆ ಬೇರೆ ಆಗಿರ್ಬೋದು, ಆದ್ರೆ ಮಂತ್ಲಿ ಖರ್ಚು ಎಲ್ಲರಲ್ಲೂ ಸೇಮ್ ಡಿಸಿಪ್ಲಿನ್ ಫಾಲೋ ಮಾಡುತ್ತೆ. ನಾವು ಇಂಡಿಯನ್ಸ್ ಪ್ಲಾನಿಂಗ್ ವಿಚಾರದಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಜನ. ಮದುವೆ ಬಜೆಟ್ ಎಕ್ಸೆಲ್ ಮಾಡ್ಕೋ, ಹೋಮ್ ಲೋನ್ ರಿಸರ್ಚ್ ಮಾಡ್ಕೋ, ವೆಕೇಶನ್ 12 ಟ್ಯಾಬ್ಗಳಂತೂ ಓಪನ್ ಇದ್ದೇ ಇರುತ್ತೆ. ಆದ್ರೆ ಮಂತ್ಲಿ ಇನ್ಕಮ್ ಕಂಟಿನ್ಯೂಟಿ ಬಗ್ಗೆ ಮಾತು ಬಂದಾಗ ಏನಾದ್ರೂ ಒಂದಾಗುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ, ಅಥವಾ ಹಣ ಕೈಯ ಕೊಳೆ ಬರ್ತಾನೆ ಇರುತ್ತೆ ಅನ್ಕೋತೀವಿ. ಪ್ರಾಬ್ಲಮ್ ಏನಂದ್ರೆ ಎಕ್ಸ್ಪೆನ್ಸಸ್ ಅಸಂಪ್ಷನ್ಸ್ ಮೇಲೆ ನಡೆಯಲ್ಲ. ಬನ್ನಿ ಅರ್ಥ ಮಾಡ್ಕೊಳ್ಳೋಣ, ಲೈಫ್ ನ ಯಾವ ಸ್ಟೇಜ್ ನಲ್ಲಿ ಎಂತ ಅಗತ್ಯಗಳಿರುತ್ತೆ ಹಾಗೂ ಅವುಗಳನ್ನ ಹ್ಯಾಂಡಲ್ ಮಾಡಕ್ಕೆ ಏನು ಬೇಕು ಅಂತ. ಲೇಟ್ 20s, ಅರ್ಲಿ 30s, ಸ್ಯಾಲರಿ ಬರ್ತಿದೆ, ಕಾನ್ಫಿಡೆನ್ಸ್ ಹೈ ಆಗಿದೆ, ಆದ್ರೆ ಇನ್ಕಮ್ ಟೆಂಪರರಿ ಆಗಿ ಡಿಸ್ರಪ್ಟ್ ಆದ್ರೂ ನೀವು ಸೇವಿಂಗ್ಸ್ ಇಂದ ಮ್ಯಾನೇಜ್ ಮಾಡ್ತೀರಾ. ಆದ್ರೆ ನೆನ್ಪಿರಲಿ, ಸೇವಿಂಗ್ಸ್ ಕೆಲಸ ಖಾಲಿ ಆಗೋದು ಮತ್ತು ಇನ್ಕಮ್ ಕೆಲಸ ರಿಪೀಟ್ ಆಗೋದು. ಮಿಡ್ 30s, 40s, ಹೋಮ್ ಲೋನ್, ಕಾರ್ ಲೋನ್, ಫ್ಯಾಮಿಲಿ ಡಿಪೆಂಡೆಂಟ್. ಇಲ್ಲಿ ಟೆನ್ಷನ್ ಇರೋದು ನನ್ನ ಹತ್ರ ಎಷ್ಟು ಹಣ ಇದೆ ಅಂತ ಅಲ್ಲ, ಟೆನ್ಷನ್ ಇರೋದು ಪ್ರತಿ ವರ್ಷ ಎಷ್ಟು ಹಣ ಬರುತ್ತೆ ಅಂತ. ಪೇರೆಂಟ್ಸ್ ನ ಮೆಡಿಕಲ್ ಎಕ್ಸ್ಪೆನ್ಸಸ್ ಒಂದು ಬಾರಿಯದಲ್ಲ, ಅವು ಮಂತ್ಲಿ, ಪ್ರೆಡಿಕ್ಟಬಲ್ಸ್ ಮತ್ತೆ ಲಾಂಗ್ ಟರ್ಮ್ ಆಗಿರುತ್ತೆ. ಮಾರ್ಕೆಟ್ ಮೇಲೆ ಕೆಳಗೆ ಆಗ್ಬೋದು, ಆದ್ರೆ ಮೆಡಿಕಲ್ ಬಿಲ್ಸ್ ತಮ್ಮ ಡೇಟ್ ಮಿಸ್ ಮಾಡಲ್ಲ. ಚೈಲ್ಡ್ ಎಜುಕೇಶನ್ ಕೂಡ ಕೇವಲ ಒನ್ ಟೈಮ್ ಎಕ್ಸ್ಪೆನ್ಸ್ ಅಲ್ಲ, ಫೀಸ್, ಕೋಚಿಂಗ್, ಲಿವಿಂಗ್ ಎಕ್ಸ್ಪೆನ್ಸಸ್ ಇವೆಲ್ಲ ಇನ್ಕಮ್ ಫ್ಲೋ ಕೇಳುತ್ತೆ. ರಿಟೈರ್ಮೆಂಟ್ ನಂತರ ಅತಿ ದೊಡ್ಡ ಶಾಕ್ ಅಂದ್ರೆ ಸ್ಯಾಲರಿ ಬಂದ್, ಆದ್ರೆ ಖರ್ಚು ಫುಲ್ ಸ್ಪೀಡ್. ಅದಕ್ಕೆ ಜನ ಹೇಳೋದು, ರಿಟೈರ್ಮೆಂಟ್ ನಲ್ಲಿ ಕೇವಲ ವೆಕೇಶನ್ ಪ್ಲಾನ್ ಅಲ್ಲ, ಇನ್ಕಮ್ ರೀಪ್ಲೇಸ್ಮೆಂಟ್ ಕೂಡ ಪ್ಲಾನ್ ಮಾಡಿ ಅಂತ. ಗೋಲ್ಸ್ ಒನ್ ಟೈಮ್ ಪ್ಲಾನಿಂಗ್, ಲೈಫ್ ಮಂತ್ಲಿ ಪ್ಲಾನಿಂಗ್. ನಾವು ಗೋಲ್ಸ್ ಗಾಗಿ ಇನ್ವೆಸ್ಟ್ ಮಾಡ್ತೀವಿ, ಆದ್ರೆ ಲೈಫ್ ಗಾಗಿ ಇನ್ಕಮ್ ಪ್ಲಾನ್ ಮಾಡಲ್ಲ. ಮತ್ತು ಇಲ್ಲೇ ಗ್ಯಾಪ್ ಕ್ರಿಯೇಟ್ ಆಗೋದು. ಇಂಪಾರ್ಟೆಂಟ್ ಕ್ಲಾರಿಟಿ ಬೇಕು. ಇನ್ಕಮ್ ಪ್ರಾಡಕ್ಟ್ ಅಂದ್ರೆ ಸೇವಿಂಗ್ಸ್ ಅಲ್ಲ, ಸೇವಿಂಗ್ಸ್ ಜಮಾ ಮಾಡೋದು. ಇನ್ಕಮ್ ಪ್ರಾಡಕ್ಟ್ ಒಂದು ರೆಗ್ಯುಲರ್ ಸ್ಟ್ರೀಮ್ ಮಾಡೋದು. ಇನ್ಕಮ್ ಪ್ರಾಡಕ್ಟ್ ನ ಕೆಲಸ ಏನಂದ್ರೆ ಫ್ಯೂಚರ್ ನಲ್ಲಿ ನಿಮ್ಗೆ ಪ್ರೆಡಿಕ್ಟಬಲ್ ರೆಗ್ಯುಲರ್ ಪೇಔಟ್ಸ್ ಕೊಡೋದು. ಇದೇ ನೀಡ್ ನ ಅಡ್ರೆಸ್ ಮಾಡುತ್ತೆ ಕೆನರಾ HSBC ಲೈಫ್ ನ ಪ್ರಾಮಿಸ್ ಫಾರ್ ಲೈಫ್. ಇದೊಂದು ಗ್ಯಾರಂಟಿಡ್ ಇನ್ಕಮ್ ಪ್ಲಾನ್. ನೀವು ಕೆಲವು ವರ್ಷಗಳವರೆಗೆ ಪ್ರೀಮಿಯಂ ಪೇ ಮಾಡ್ತೀರಾ, ಮತ್ತೆ ಪ್ಲಾನ್ 2ನೇ ವರ್ಷದಿಂದಲೇ ರೆಗ್ಯುಲರ್ ಇನ್ಕಮ್ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಪ್ಲಾನ್ ನ ಸ್ಟ್ರೆಂತ್ ಏನಂದ್ರೆ ಇದು ಕೇವಲ ಒಂದು ಏಜ್ ಗ್ರೂಪ್ಗೆ ಮಾತ್ರ ಮಾಡಿದ್ದಲ್ಲ. ಲೋನ್ EMI ಗೆ ಅತ್ಯಂತ ಇಂಪಾರ್ಟೆಂಟ್ ಅಂದ್ರೆ ಪ್ರೆಡಿಕ್ಟಬಿಲಿಟಿ. ಪ್ರಾಮಿಸ್ ಫಾರ್ ಲೈಫ್ ಅದನ್ನೇ ಕೊಡುತ್ತೆ. ಫಿಕ್ಸೆಡ್ ಇನ್ಕಮ್, ಮಕ್ಕಳ ಶಿಕ್ಷಣಕ್ಕೆ ಲಂಪ್ ಸಮ್ ರಿಸ್ಕಿ ಆಗಿದೆ. ಇನ್ಕಮ್ ಪ್ಲಾನ್ ಸ್ಟ್ಯಾಗರ್ಡ್ ಸಪೋರ್ಟ್ ನೀಡುತ್ತದೆ. ಪೇರೆಂಟ್ಸ್ ಕೇರ್, ಹೆಲ್ತ್ ಕೇರ್ಗಾಗಿ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗೋದು ಸ್ಟ್ರೆಸ್ಫುಲ್. ಗ್ಯಾರಂಟಿಡ್ ಇನ್ಕಮ್ ಇಲ್ಲಿ ಎಮೋಷನಲ್ ರಿಲೀಫ್ ಕೊಡುತ್ತೆ. ರಿಟೈರ್ಮೆಂಟ್ ನಂತರ ಸ್ಯಾಲರಿ ರಿಪ್ಲೇಸ್ ಆಗಲ್ಲ, ಇನ್ಕಮ್ ಸ್ಟ್ರೀಮ್ಸ್ ಕ್ರಿಯೇಟ್ ಆಗುತ್ತೆ. ಪ್ರಾಮಿಸ್ ಫಾರ್ ಲೈಫ್ ಅದರಲ್ಲಿ ಒಂದಾಗ್ಬೋದು. ಲೆಗಸಿ, ಕೇವಲ ದುಡ್ಡು ಬಿಟ್ಟು ಹೋಗುವುದು ಲೆಗಸಿ ಅಲ್ಲ, ಒಂದು ವರ್ಕಿಂಗ್ ಇನ್ಕಮ್ ಸಿಸ್ಟಮ್ ಬಿಟ್ಟು ಹೋಗಬೇಕು. ಕ್ವಿಕ್ಲಿ, ಪ್ರಾಮಿಸ್ ಫಾರ್ ಲೈಫ್ ನ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್: 100 ವರ್ಷಗಳ ವಯಸ್ಸಿನವರೆಗೆ ಗ್ಯಾರಂಟಿಡ್ ಇನ್ಕಮ್, ಲೈಫ್ ಕವರ್, ಲಾಂಗ್ ಟರ್ಮ್ ಇನ್ಕಮ್ ವಿಸಿಬಿಲಿಟಿ. ಈ ಪ್ಲಾನ್ ರಿಟರ್ನ್ಸ್ ಗಾಗಿ ಮಾತ್ರ ಅಲ್ಲ, ರಿಲಯಬಿಲಿಟಿಗಾಗಿಯೂ ಡಿಸೈನ್ ಮಾಡಲಾಗಿದೆ. ನಿಮ್ಮ ಫ್ಯೂಚರ್ ಎಕ್ಸ್ಪೆನ್ಸಸ್ ಪ್ಯಾನಿಕ್ ಬದಲು ಪ್ಲಾನಿಂಗ್ ಮೂಲಕ ಹ್ಯಾಂಡಲ್ ಆಗಬೇಕು ಅಂತಿದ್ರೆ ಈ ಪ್ಲಾನ್ ರೆಲೆವೆಂಟ್ ಆಗಿದೆ. ನೀವು ಬರೀ ಹೈ ರಿಸ್ಕ್ ಹೈ ರಿಟರ್ನ್ ಚೇಸ್ ಮಾಡ್ತಿದ್ರೆ ಈ ಪ್ಲಾನ್ ನಿಮಗಲ್ಲ. ಲೈಫ್ ಅನ್ಪ್ರೆಡಿಕ್ಟಬಲ್ ಆಗಿರ್ಬೋದು, ಆದ್ರೆ ಇನ್ಕಮ್ ಸಿಸ್ಟಮ್ ಪ್ರೆಡಿಕ್ಟಬಲ್ ಆಗಿರಬೇಕು. ಪ್ರಾಮಿಸ್ ಫಾರ್ ಲೈಫ್ ನಂತಹ ಇನ್ಕಮ್ ಪ್ರಾಡಕ್ಟ್ಸ್ ಇರೋದೇ ಇದಕ್ಕಾಗಿ. ಲೈಫ್ ಆಫ್ ಟ್ರ್ಯಾಕ್ ಆದ್ರೂ ಮನೆಯ ಸಿಸ್ಟಮ್ ಆಫ್ ಟ್ರ್ಯಾಕ್ ಆಗಬಾರ್ದು ಅಂತ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ನಿಸಿದ್ರೆ ಇದನ್ನ ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ಇಂತಹದೇ ರಿಯಲ್ ಲೈಫ್ ಮನಿ ಟಾಕ್ಸ್ ಗಾಗಿ ಕೆನರಾ HSBC ಲೈಫ್ ಇನ್ಶೂರೆನ್ಸ್ ನ ಯೂಟ್ಯೂಬ್ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೆನರಾ HSBC ಲೈಫ್ ಇನ್ಶೂರೆನ್ಸ್, ಪ್ರಾಮಿಸ್ ಗುಡ್ ಅಪಾರ್ಟ್ಮೆಂಟ್.